ಬಾಗೇಪಲ್ಲಿ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿ 1550 ಎಕರೆಗೆ ಸರಬರಾಜು ಮಾಡಿರುವ ಬಿತ್ತನೆ ಬೀಜದ ವಿತರಣೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ರೈತ ಸಂಘದ ಸದಸ್ಯರು ಆರೋಪಿಸಿದರು. ಇದರ ಬೆನ್ನಲ್ಲೇ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯ 600 ಎಕರೆಗೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಡಿ ಉಚಿತವಾಗಿ ಸರಬರಾಜು ಮಾಡಿರುವ ಬಿತ್ತನೆ ಬೀಜಗಳ ವಿತರಣೆ ರಾಜಕೀಯ ಬಲಾಢ್ಯರ ಹಸ್ತಕ್ಷೇಪ ಮಾಡಿರುವ ಕಾರಣ ಅಧಿಕಾರಿಗಳ ಹಾಗೂ ರೈತರ ನಡುವೆ ವಾಗ್ವಾದ ನಡೆದಿದ್ದು, ರೊಚ್ಚಿಗೆದ್ದ ರೈತರು ಬಿತ್ತನೆ ಬೀಜದ ದಾಸ್ತಾನು ಮಳಿಗೆಗೆ ನುಗ್ಗಿ ಇಷ್ಟ ಬಂದಂತೆ ನೆಲಗಡಲೆ ಚೀಲಗಳನ್ನು ಹೊತ್ತೊಯ್ದ ప్రసంగ ನಡೆದಿದೆ. మేము ఇచ్చేస్తామంటే ఎవరు మాకు మాకు రెస్పాన్సిబుల్ ఎవరు వీళ్ళకి అంత రెస్పాన్సిబుల్ లేనప్పుడు దౌర్జన్యంగా 50 రూపాయల మోటార్ కూడా దౌర్జన్యంగా మోటార్ ఎలా 50 రూపాయల మీరు అందుకుంటే కంట్రోల్ చేయకపోతే ఆఫీసులు ఏం కూడా ಪಾತಪಾಳ್ಯ ರೈತ ಸಂಪರ್ಕ ವ್ಯಾಪ್ತಿಯ ರೈತರಿಗೆ ಬಿತ್ತನೆ ಬೀಜ ವಿತರಿಸುತ್ತಿದ್ದ ಸಮಯದಲ್ಲಿ ವಿತರಣಾ ಕೇಂದ್ರದ ಬಳಿ ಆಗಮಿಸಿದ ಕೆಲ ರಾಜಕೀಯ ಮುಖಂಡರು, ಇವರು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಂದು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬಲವಂತವಾಗಿ ಬಿತ್ತನೆ ಬೀಜ ವಿತರಣೆ ಮಾಡುತ್ತಿದ್ದಂತೆ ಬಿತ್ತನೆ ಬೀಜ ವಿತರಣಾ ಕೇಂದ್ರದ ಬಳಿ ಸರತಿ ಸಾಲಿನಲ್ಲಿ ನಿಂತಿದ್ದ ಅರ್ಹ ರೈತರು ರಾಜಕೀಯ ಮುಖಂಡರ ನಡೆಗೆ ಬೇಸೆತ್ತು ವಾಗ್ವಾದಕ್ಕೆ ಇಳಿಯುತ್ತಿದ್ದಂತೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಸ್ಥಳದಲ್ಲೇ ಇದ್ದ ರೈತರು ಸಿಕ್ಕ ನೆಲಗಡಲೆ ಚೀಲಗಳನ್ನು ಹೊತ್ತುಕೊಂಡು ಹೋಗಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಸಾಧ್ಯವಾಗದ ಅಧಿಕಾರಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಸರ್ಕಾರ ರೈತರಿಗೆ ನೀಡಿರ್ತಕ್ಕಂಥ ದೌರ್ಜನ್ಯವಾಗಿ ಮೂಟೆಗಳೆಲ್ಲ ತಗೊಂಡು ಕಿತ್ಕೊಂಡು ದೌರ್ಜನ್ಯ ಒಬ್ಬೊಬ್ಬರು 3-4 ಇಷ್ಟ ಬಂದಾಗ ತಗೊಂಡಿದ್ದಾರೆ. ಜೊತೆಯಲ್ಲಿ MLA ಪಾಲಯರ್ಸು ಮತ್ತು MP ಪಾಲಯರ್ಸು ಬಂದುಬಿಟ್ಟು ಅವ್ರು ಇಷ್ಟ ಬಂದವರಿಗೆ 3-4-5 ಇಷ್ಟ ಬಂದಂಗೆಲ್ಲ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ. ಇದು ಸರ್ಕಾರದ ಸವಲತ್ತುಗಳು ಬಡವರಿಗಾಗಲಿ ಸಾಮಾನ್ಯ ರೈತರಿಗೆ ಸಿಗ್ತಾ ಇಲ್ಲ. ಇದು ದಯವಿಟ್ಟು ಅಧಿಕಾರಿಗಳು ಗಮನ ತಗೊಂಡು ಮುಂದಿನ ವರ್ಷದಲ್ಲಿ ಹಿಂಗೆ ಮಾಡಬೇಕು. ಈ ರೀತಿ ದೌರ್ಜನ್ಯ ತಗೊಂಡೋದ್ರೆ ರೈತರಿಗೆ, ಸಾಮಾನ್ಯ ರೈತರಿಗೆ, ಬಡವರಿಗೆ ಅನುಕೂಲ ಆಗೋದಿಲ್ಲ. ಏನಿದ್ರು ಇದನ್ನ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕು. ಇಲ್ಲ ಅಂದರೆ ಇದನ್ನು ಕೊಡುವುದೇ ಬೇಡ. ಸಿಕ್ಕುವರಿಗೆ 4-5 ಮೂಟೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಸಿಗದೇ ಇರೋರಿಗೆ ಒಂದೂ ಸಿಗ್ತಾ ಇಲ್ಲ. ಪಾಪ ಹೆಣ್ಮಕ್ಳು, ಮುದುಕರು ಎಲ್ಲರೂ ಬಂದಿದ್ದಾರೆ, ಒಬ್ಬರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಮೊದಲು ಬಂದವರು ಸಿಟಿ ರೂಲ್ಸ್ ನಂಬರ್ ಪ್ರಕಾರ ಕೊಡ್ತೇವೆ ಅಂತ ಹೇಳಿ ನಂಬರ್ ಪ್ರಕಾರ ಮಾಡ್ಕೊಂಡ್ರು. ಮತ್ತೆ ನಂಬರ್ ಕೊಡ್ತಾ ಇದ್ರೆ ಅಧಿಕಾರಿಗಳು ಲೆಕ್ಕವಿಲ್ಲದೆ ಅವ್ರನ್ನ ಕನ್ಸಿಡರ್ ಮಾಡಿದಾನೆ. ಈ ದೌರ್ಜನ್ಯವಾಗಿ ಬಂದುಬಿಟ್ಟು ಫಾಲೋವರ್ಸ್ ಎಲ್ಲ ಇಷ್ಟ ಬಂದಂಗೆ ತಗೊಂಡು ಅವ್ರ ಫಾಲೋವರ್ಸ್ ಎಲ್ಲ ತಗೊಂಡು ಕೊಟ್ಬಿಡ್ತಾ ಇದ್ದಾರೆ. ಈ ರೀತಿ ಕೊಟ್ಟರೆ ಬಡವರು ಮತ್ತು ಸಾಮಾನ್ಯ ಜನರು, ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.